ಅಸ್ಪೃಶ್ಯರಾಗಿರ್ತಕ್ಕಂಥವ್ರು ಈಗ ಹೋರಾಟ ಮಾಡಕ್ ಬಂದಿದ್ದಾರೆ. ನಾವು 35 ವರ್ಷಗಳಿಂದ ಹೋರಾಟ ಮಾಡಕ್ ಬಂದ್ಬಿಟ್ಟಿದೀವಿ. ಆದ್ರೆ ಮಾಡ್ಕೊಂಡು ಫ್ರೀಡಮ್ ಪಾರ್ಕ್ ಹೋಗ್ತಾ ಇದ್ದಾರೆ. ಯಾವ ಫ್ರೀಡಮ್ ಪಾರ್ಕ್ ಹೋದ್ರೂ ನ್ಯಾಯ ಸಿಕ್ಕಲ್ಲ. ನಮಗೆ ನಾಗಮೋಹನ್ ದಾಸ್ ವರದಿಯನ್ನ ಜಾರಿ ಮಾಡ್ತಾರೆ. ಸಿದ್ದರಾಮಯ್ಯ ಅವರು ನಮ್ಮ ಮಾದಿಗರ ಒಗ್ಗಟ್ಟು ನಾವೆಲ್ಲ, ಯಾಕಂದ್ರೆ ಎಲ್ಲ ಹೋರಾಟ ಮಾಡ್ಕೊಂಡು 35ರಿಂದ ಬಂದಿದೀವಿ. ಇದು ಕರೆಕ್ಟ್ ಆಗಿ ಬುನಾದಿ ಆಗಿರೋ ಲೀಡರ್ಗಳು. ನಮ್ಮ ಒಂದು ಸಂಘಟನೆ 35 ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥವ್ರು. ನಮ್ಮ ಒಂದು ಸಮುದಾಯದವರೇ ಅವರು ನಮ್ಮ ಮೇಲೆ ಇವತ್ತು ಕನಿಕರ ಮಾಡ್ತೀರಾ, ನಮ್ಗೆ ಮೀಸಲಾತಿ ಬೇಕು, ಏನ್ ನಾಗಮೋಹನ್ ದಾಸನ್ನ ಬದಿಗೊತ್ತಿ ಏನು ಹಳೆ ಮೀಸಲಾತಿಯನ್ನ ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಏನೋ ದೊಡ್ಡವ್ರು ನ್ಯಾಯ ಮಾಡಿದ್ದಾರೆ, ಒಣ ಮೀಸಲಾತಿ ವರ್ಗೀಕರಣ ಹಂಚ್ಕೋಬೇಕು ಒಂದು ಕಾರಣಕ್ಕೆ KH ಮುನಿಯಪ್ಪನವರು, ಪರಮೇಶ್ ಅವರು ಮತ್ತೆ ಮಲ್ಲಿಕಾರ್ಜುನ ಮಾದಿಗ ಸಮಾಜದ ಮುಖಂಡರು ಈ ಒಂದು 35 ವರ್ಷಗಳ ಹೋರಾಟದ ಪ್ರತಿಫಲ ನಮ್ಗೆ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಕೊಟ್ಟು ಇವತ್ತು ನಮ್ಗೆ ಮೀನಮೇಷ ಎಳಿತಾರೆ ಸರ್ಕಾರ. ಇವತ್ತು ನಾವು ಏನು ಕಟ್ಟೆ ಕಡೆ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮ ದುರದೃಷ್ಟ. ಇವತ್ತು ನಮ್ಮ ಮಕ್ಕಳಿಗೋಸ್ಕರ ನಾವು ಹೋರಾಟ ಮಾಡಿ ನಾವು ಮಕ್ಕಳನ್ನು ಕೊಡಬೇಕು. ಇವತ್ತು ಸರ್ಕಾರ ರಚನೆ ಮಾಡುವಾಗ ಓಟ್ ಬ್ಯಾಂಕ್ಗೆ ನಮ್ಮ ಹತ್ರ ಬಂದು ಕಾಲಿಡ್ದು ಓಟ್ ಹಾಕ್ಸ್ಕೊಂತಾರೆ. ಆದ್ರೆ ನಮ್ಮ ಮಕ್ಕಳನ್ನ ಕೇಳಿದ್ರೆ ನಿಮ್ಗೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಸತತವಾಗಿ 35 ವರ್ಷಗಳ ಕಾಲ ನಮ್ಮ ನಾಳುವ ಸರ್ಕಾರಗಳು ತುಳಿತಾನೆ ಬಂದಿದೆ. ಇವತ್ತು ನಾವೇನು 5ನೇ ತಾರೀಕು ನಿಮ್ಗೆ ಮೀಸಲಾತಿ ಒಂದು ಕೊಡ್ತೀವಿ ಅಂತ ಹೇಳಿಬಿಟ್ಟು ಮೀಟಿಂಗ್ ಕರೆದು ಪೋಸ್ಟ್ಪೋನ್ ಮಾಡ್ತಾರೆ. ಮತ್ತೆ ನಾವು ಎಲ್ಲಾ ಸಂಘಟನೆಗಳು, ಎಲ್ಲಾ ದಲಿತ ಮುಖಂಡರು, ಮಾದಿಗ ಸಮಾಜದ ಮುಖಂಡರು ಎಚ್ಚೆತ್ಕೊಂಡು 12ನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು. ಆ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡಿ ಬೆಂಗಳೂರನ್ನು ತೋರಿಸ್ಕೊಟ್ಟಿದೀವಿ. ಆವತ್ತು ಕ್ಯಾಬಿನೆಟ್ ಮಣಿದು ನಮಗೆ ಭಯ ಬಿದ್ದು ನಮ್ಮ ಶಕ್ತಿಯನ್ನು ನೋಡಿ ಕರ್ನಾಟಕ ಸರ್ಕಾರದ ಮಂತ್ರಿಗಳು 4 ಜನ ಮಂತ್ರಿಗಳು ಬಂದು ನಮ್ಗೆ ಆಶ್ವಾಸನೆ ಕೊಡ್ತಾರೆ. ನೀವಿವತ್ತು ಮಾಡ್ತಕ್ಕಂತ ಹೋರಾಟ ಇಂತಕೊಂಡ್ರಿ, ನಿಮಗೆ 27ನೇ ತಾರೀಕು ನಾವು ಏನು ನಿಮಗೆ ಮೀಸಲಾತಿ ಕೊಡ್ಬೇಕು, ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೀನಮೇಷ ಎಳೆದು ಇವತ್ತು ನಮ್ಗೆ ಮೋಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಇಡೀ 31 ಜಿಲ್ಲೆಗಳಲ್ಲಿ ಮಾದಿಗ ಸಮಾಜದ ಮುಖಂಡರು, ಮಾದಿಗ ಸಂಘಟನೆಗಳ ಹೋರಾಟ ಸಮಿತಿಗಳು ಇವತ್ತು ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡಿಕೊಂಡು, ಅದೇ ರೀತಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಏನಾದ್ರೂ ನೀವು ಈ ಒಂದು ಹೋರಾಟಕ್ಕೆ ಮಣಿದು ನಮ್ಗೆ ಏನಾದ್ರೂ ಮೀಸಲಾತಿ ಕೊಡ್ದಿದ್ರೆ ಎಲ್ಲಾ ಮುಖಂಡರನ್ನು ಸೇರಿಸಿ ರಾಜ್ಯದ ಮುಖಂಡರನ್ನು ಮಾತಾಡಿ ನಾವು ಬಂದ್ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಕಳ್ಸ್ಬಿಡ್ತೀನಿ. ಮುಂದಗಡೆ ಇವತ್ತು ನಮ್ಮ ಒಂದು ಋಣ ನಿಮ್ಮ ಮೇಲಿದೆ. ನಿಮ್ಮನ್ನ ಓಟ್ ಹಾಕಿ ನಾವು ಸರ್ಕಾರ ಕಳ್ಸಿದೀವಿ. ನಮ್ಮನ್ನ ನೀವು ಇವತ್ತು ಒಂದು ಕಟ್ಟಕಡೆ ಜಾತಿಯನ್ನ ಅಹಿಂದ ಅಂತ ಹೇಳ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮನ್ನ ತುಳಿತಾ ಇದ್ದಾರೆ. ಅಹಿಂದ ವೋಟ್ ಬ್ಯಾಂಕ್ ಮಾತ್ರ ಅಹಿಂದ ಹೇಳ್ತಾರೆ, ನಮ್ಮ ಮಕ್ಕಳು ಮಾತ್ರ ಅವರೊಬ್ಬ ಕೀಳ್ ಜಾತಿ ಅಂತ ನೋಡ್ತಕ್ಕಂಥ ವಿಚಾರ ಇವತ್ತು ನಮ್ಮ ಮುಂದೆ ಇದೆ. ಇವತ್ತೇನಾದ್ರೂ ಮಣಿದು 27ನೇ ತಾರೀಕು ಮಾಡ್ತಿದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಯಾಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ನನ್ನ ಹೆಸರು ಮಹಾನಾಯಕ DV ನಾರಾಯಣ, ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಕ್ಷರು. ಈಗ ನಮ್ಮ ಮುಖಂಡರಾದ ಗಂಗಾಧರಣ್ಣ ಮಾತಾಡ್ತಾರೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು, ಚಿಕ್ಕಬಳ್ಳಾಪುರ. ಇವತ್ತು ಏನು ಒಳ ಮೀಸಲಾತಿ ಹೋರಾಟದ ಬಗ್ಗೆ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟ ಇರ್ಬೋದು, ದಲಿತ ಸಂಘಟನೆಗಳ ಒಕ್ಕೂಟ ಇರ್ಬೋದು, ಎಲ್ರು ಇವತ್ತು ಒಟ್ಟಿಗೆ ಒಳ ಮೀಸಲಾತಿ ಬಗ್ಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದರಂತೆ ನಮ್ಮ ಚಿಕ್ಕಬಳ್ಳಾಪುರದ ಸಹ ಇವತ್ತು ನಾವು ಎಲ್ಲರೂ ಸೇರಿ ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ವಿಚಾರ ಇಷ್ಟೇನೇನೆ, ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಸಂಘಟನೆಗಳ ಒಕ್ಕೂಟದಿಂದ ಈ ಹಿಂದೆ ಏನು SM ಕೃಷ್ಣ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಏನು ಆಂಧ್ರದಲ್ಲಿ ಗಡಿ ಭಾಗದಲ್ಲಿ ಏನು ಮಾಲ್ ಮಹಾಸಭಾ ಮತ್ತು ಮಾದಿಗ ದಂಡೋರಗಳು ಕಿತ್ತಾಟ ಮಾಡಿ ಹೊಡ್ಕೊಂಡು ಕೇಸ್ಗಳು ಹಾಕೊಂಡಂತ ಪರಿಸ್ಥಿತಿಯಲ್ಲಿ ಇಲ್ಲಿ ಎಲ್ಲಾ ಜಾತಿಗಳು ದಲಿತ ಸಂಘರ್ಷ ಸಮಿತಿ ಜೊತೆಯಲ್ಲಿದ್ರು. ಆವಾಗ ಇವರೆಲ್ಲ ಒಂದು ಕಡೆ ಸೇರಿ ನಾವು ಆಂಧ್ರದಲ್ಲಿ ಕಿತ್ತಾಡ್ದಂಗೆ ನಾವು ಕಿತ್ತಾಡೋದು ಬೇಡ, ನಾವೆಲ್ಲರೂ ಸೇರಿ ಒಟ್ಟಿಗೆ ನಾವು ಹಂಚ್ಕೊಳ್ಳೋಣ, ಅದ್ರ ಬಗ್ಗೆ ನಾವೇ ಹೋರಾಟ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ನಾಟಕದಲ್ಲಿ ಆವತ್ತಿನ SM ಕೃಷ್ಣ ಸರ್ಕಾರದಲ್ಲಿ ಮೆಮೊರಾಂಡಮ್ ಕೊಟ್ಟು ವರ್ಗೀಕರಣ ಬಗ್ಗೆ ಪಾಯಿಂಟ್ ಕೊಟ್ರು. ಅದರಂತೆ ಸದಾಶಿವ ಆಯೋಗ ಒಂದು ರಚನೆ ಮಾಡಿದ್ರು.
ಸದಾಶಿವ ಆಯೋಗ ರಚನೆ ಮಾಡಿದಂತ ಸಂದರ್ಭದಲ್ಲಿ ಸದಾಶಿವ ಆಯೋಗ ಒಂದು ವರದಿಯನ್ನು ಕೊಡ್ತು. ಆ ವರದಿ ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಆವತ್ತಿನ ಕೆಲವು ಲೀಡರ್ಸ್ ಏನ್ ಮಾಡಿದ್ರು, ಅವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರು. ಆಗಿನ ಬಿಜೆಪಿ ಸರ್ಕಾರ ಏನ್ ಮಾಡ್ತು, ಅದನ್ನ ಪಕ್ಕಕ್ಕೆ ಸರಿದು ಅವರೇ ಒಂದು ಕಮಿಟಿ ಮಾಡಿ, ಮಾಧುಸ್ವಾಮಿ ಕಮಿಟಿ ಮಾಡಿ ಅವರು ಒಂದು ವರದಿಯನ್ನ ಕೊಟ್ರು. ಅದು ಸರಿ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಈಗ ಅವಾಗ ಹೇಳಿದ್ರು ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ನವ್ರು ಹೇಳಿದ್ರು, ನಾವು ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. ಆದ್ರೆ ಅವ್ರ ಅಧಿಕಾರಕ್ಕೆ ಬಂದ್ಮೇಲೆ ಅವರು ಅದನ್ನ ಕೈಗೆ ಎತ್ಕೊಳ್ಳಿಲ್ಲ. ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮತ್ತೆ ಏನು ಇವತ್ತು ನಮ್ಮ ಹ್ಯಾಂಡ್ಸಮ್ ಇರ್ಬೋದು, KH ಮುನಿಯಪ್ಪ ಇರ್ಬೋದು, ಈ ಸಮಾಜದ ಮುಖಂಡರು ಏನು ಹೈಕೋರ್ಟ್ ಅಲ್ಲಿ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಕೇಸನ್ನ ದಾಖಲು ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ 7 ಬೆಂಚ್ ಮಾಡಿ ಅಲ್ಲಿ ಸದಾಶಿವ ಆಯೋಗ ಒಳ ಮೀಸಲಾತಿನ ಜಾರಿ ಮಾಡ್ಬೇಕು, ಅದು ರಾಜ್ಯ ಸರ್ಕಾರಕ್ಕೆ ನಾವು ಜವಾಬ್ದಾರಿ ಕೊಟ್ಟಿದೀವಿ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡ್ತಾರೆ. ಅದನ್ನ ಇವತ್ತು ಏನು 3 ವರ್ಷಗಳಾಗ್ತಾ ಬಂದಿದೆ, ಅದನ್ನ ಮೂಲೆ ಗುಂಪು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಆದ್ರೆ ಪಕ್ಕದಲ್ಲಿ ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಪಂಜಾಬ್ ಇರ್ಬೋದು, ತಮಿಳುನಾಡು ಇರ್ಬೋದು, ಎಲ್ಲಾ ಸರ್ಕಾರಗಳು ಮಾಡ್ತಾ ಇದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಎಲ್ಲಾ ವರದಿಗಳು ವೈಜ್ಞಾನಿಕವಾಗಿದೆ ಅಂತ ಹೇಳ್ದಂತವ್ರು ಅವರೇ ಒಂದು ಸಂಸ್ಥೆಯನ್ನ, ನಾಗಮೋಹನ್ ಸಂಸ್ಥೆಯನ್ನ ಸರ್ಕಾರ ರಚನೆ ಮಾಡ್ತಾ ಇದೆ. ಅವರು ಸಹ ಏನು ಸುಪ್ರೀಂ ಕೋರ್ಟ್ ಇರ್ಬೋದು, ಮತ್ತೆ ಏನು ಇದು ನಮ್ಮ ಸದಾಶಿವ ಆಯೋಗ ಇರ್ಬೋದು, ಮಾಧುಸ್ವಾಮಿ ಕಮಿಟಿ ಏನ್ ಮಾಡಿದೆ ಅದನ್ನ ಎತ್ತಿಡಿತಾರೆ ಅವ್ರು ಸರ್ವೆ ಮಾಡಿ. ಆಗ ಹೇಳ್ತಾರೆ ಐದು ಮಾಡ್ಬೇಕು, 5 ಗುಂಪುಗಳು ಮಾಡ್ಬೇಕಂತ ನಮ್ಮ ನಾಗಮೋಹನ್ ದಾಸ್ ಅವ್ರು ಹೇಳ್ತಾರೆ. ಈಗ ಇಷ್ಟು ದಿನ ಸುಮ್ಮನೆ ಇದ್ದಂತವ್ರು ನಮ್ಮ ಸಮಾಜದ ವಿರುದ್ಧ ಇವತ್ತು ಹೋರಾಟ ಮಾಡಕ್ಕೆ ರೆಡಿಯಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅವ್ರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು, ಇಷ್ಟೊಂದು ವರದಿಗಳು ಬಂತಲ್ಲ. ಈಗ ನಾಗಮೋಹನ್ ದಾಸ್ ವರದಿ ನಮ್ ಪರವಾಗಿದೆ, ಮತ್ತೆ ಸದಾಶಿವ ಆಯೋಗ ನಮ್ ಪರವಾಗಿದೆ, ಮತ್ತೆ ಮಾಧುಸ್ವಾಮಿ ವರದಿ ನಮ್ ಪರವಾಗಿದೆ, ಸುಪ್ರೀಂ ಕೋರ್ಟ್ ನಮ್ ಪರವಾಗಿದೆ. ಇಷ್ಟೆಲ್ಲ ವರದಿಗಳಿದ್ರು ಸಹ ಇವತ್ತು ಏನು ABC ಅಂತಿದೆ, ಅದರಲ್ಲಿ ಎ ವರ್ಗದಲ್ಲಿ ಮಾದಿಗನ್ನ ಸೇರ್ಸಿದಾರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ಅದು ಸರಿ ಇಲ್ಲ ಅನ್ನೋದು ತರ ಮಾತಾಡ್ತಾರೆ. ದಯವಿಟ್ಟು ಇವತ್ತು ಕರ್ನಾಟಕ ಸರ್ಕಾರ ಒಪ್ಕೊಂಡಿದೆ. ಇವತ್ತು 12ನೇ ತಾರೀಕು ಮಾಡಿದಂತ ಕಾರ್ಯಕ್ರಮದಲ್ಲಿ ಮೊನ್ನೆ ಮಾಡಿದಂತ ಹೋರಾಟ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಮಹದೇವಪ್ಪ ಇರ್ಬೋದು, ಪರಮೇಶ್ವರ್ ಇರ್ಬೋದು, KH ಮುನಿಯಪ್ಪ ಅವ್ರು ಇರ್ಬೋದು, ಎಲ್ಲಾ MLAಗಳು ಮಿನಿಸ್ಟ್ರಿಗಳು ಒಪ್ಕೊಂಡಿದ್ದಾರೆ. 27ನೇ ತಾರೀಕು ಕ್ಯಾಬಿನೆಟ್ ಅಲ್ಲಿ ನಾವು ತೀರ್ಮಾನ ತಗೊಳ್ತೀವಿ, ನಿಮ್ಗೆ ಮೋಸ ಮಾಡೋದಿಲ್ಲ, ಒಳ ಮೀಸಲಾತಿಯನ್ನ ಜಾರಿ ಮಾಡೋಕೆ ನಾವೆಲ್ಲ ಕೆಲಸ ಮಾಡ್ತೀವಿ, ಅವ ತೀರ್ಮಾನ ತಗೊಂತೀವಿ ಅಂತ ಹೇಳಿದ್ದಾರೆ. ಆದ್ರೆ ಅದಕ್ಕೆ ನಾವು ಇವತ್ತು ಯಾರನ್ನು ನಾವು ಬ್ಲೇಮ್ ಮಾಡಕ್ ಹೋಗ್ತಾ ಇಲ್ಲ. ದಯವಿಟ್ಟು, ಯಾಕಂದ್ರೆ ನಮ್ಗೆ ನಂಬಿಕೆ ಇದೆ ಸರ್ಕಾರದ ಮೇಲೆ, ಮತ್ತೆ ಎಲ್ಲಾ ಮಿನಿಸ್ಟ್ರಿಗಳ ಮೇಲೆ ನಂಬಿಕೆ ಇದೆ. ಅದರಿಂದ ಅವ್ರು ಮಾಡ್ತಾರ ಅನ್ನೋ ನಂಬಿಕೆ ಇದೆ ನಮ್ಗೆ. ಅವ್ರೇನಾದ್ರೂ 27ನೇ ತಾರೀಕು ಇದನ್ನ ಜಾರಿ ಮಾಡಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸಮಿತಿಗಳಿದೆ, ಇದೊಂದೇ ಅಲ್ಲ, ಇಡೀ ರಾಜ್ಯದ ಮಾದಿಗ ಸಂಘಟನೆಗಳೆಲ್ಲ ಒಂದ್ ಕಡೆ ಇದೆ, ಅವರೆಲ್ಲ ಸೇರಿ ಮುಂದಿನ ಕಾರ್ಯಕ್ರಮ ರೂಪಿಸ್ತಾರೆ. ಅದುವರೆಗೂ ನಾವು ಏನು ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ತಾ ಇದೀವಿ, ಅದಂತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ದಯವಿಟ್ಟು ನಾವು ಏನು ನಮ್ಮ ಬಾಧೆ ಇದೆ ಅದು ಕರ್ನಾಟಕ ಸರ್ಕಾರ ಎಚ್ಚೆತ್ಕೊಂಡು ಇವತ್ತು ಕೆಲಸ ಮಾಡ್ಬೇಕಾಗಿದೆ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಅದು ಪರಿಹಾರನ ನೀವೇ ಅದನ್ನ ಮುಂದೆ ನಿಮ್ಗೆ ಗೊತ್ತಾಗ್ತದಂತ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಜಿಲ್ಲಾಧಿಕಾರಿಗಳ ಕಚೇರಿ ಹತ್ರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಡೋದಕ್ಕೆ ನಮ್ಮ ಏನು ಮಾದಿಗರ ಸಂಘಟನೆಗಳ ಅಧ್ಯಕ್ಷರುಗಳು ಮತ್ತೆ ಎಲ್ಲ ತಾಲೂಕಿನ ಮುಖಂಡರು ಈ ದಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರವನ್ನ ಕೊಡಲಿಕ್ಕೆ ಬಂದಿದ್ದೇವೆ. ಯಾಕೆ ಅಂದ್ರೆ ಏನು ಒಳ ಮೀಸಲಾತಿ ವಿಚಾರವಾಗಿ ಪ್ರತಿಯೊಂದು ಹಂತದಲ್ಲೂ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿರ್ತಕ್ಕಂಥ ವಿಚಾರ ಗೊತ್ತಿದೆ. ಸುಮಾರು 35 ವರ್ಷಗಳಿಂದ ಈ ಹೋರಾಟಗಳು ಮಾಡ್ತಾನೆ ಇದ್ದೀವಿ. ಆದ್ರೆ ಒಳ ಮೀಸಲಾತಿ ಕೊಡ್ತೀವಂತಾರೆ, ಕೊಡಲ್ಲ. ಆದ್ದರಿಂದ ಈಗೊಂದು ವಿಚಾರಗಳೇನಂದ್ರೆ ಕೆಲವೊಂದು ಒಳ ಮೀಸಲಾತಿ ಕೊಡಬಾರ್ದು ಅಂತ ಕೆಲವೊಂದು ಸಂಘಟನೆಗಳು ಮತ್ತೆ ಏನು ಕೆಲವೊಂದು ಮುಖಂಡರು ಒತ್ತಾಯ ಮಾಡ್ತಾ ಇದ್ದಾರೆ ಏನು ಸರ್ಕಾರಕ್ಕೆ. ಯಾಕೆ ಈಗ ನಮ್ಮಲ್ಲೇ ಒಬ್ರು ಕೊಡೋದು ಒಬ್ರು ಬೇಡ ಅನ್ನೋದು ಯಾಕೆ ಅಂತ ಒಂದು ವಿಚಾರ. ಯಾಕಂದ್ರೆ ಈ ಸಮಾಜ 35 ವರ್ಷಗಳಿಂದ ಪ್ರತಿಯೊಂದು ಹಂತದಲ್ಲೂ ಒಂದು ಹೋರಾಟಗಳನ್ನ ಮಾಡಿ ಪ್ರಾಣ ತ್ಯಾಗಗಳನ್ನ ಮಾಡ್ತಕ್ಕಂತ ವಿಚಾರ. ಆದ್ರೆ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ಅವರು ಏನು 27ನೇ ತಾರೀಕು ಒಂದು ವಿಶೇಷ ಅಧಿವೇಶನ ಕರೆದು ನಾವು ಒಳ ಮೀಸಲಾತಿಯನ್ನ ನಾವು ಮಾಡ್ತೀವಿ ಅಂತ ಒಂದು
ಸಭೆಯಲ್ಲಿ ಮೊನ್ನೆ ಏನು ಫ್ರೀಡಂ ಪಾರ್ಕ್ ಅಲ್ಲಿ ನಡ್ತಕ್ಕಂತ ಸಭೆಯಲ್ಲಿ ನಮ್ಮ ಏನು ಮಂತ್ರಿಗಳು ಇದ್ರು ಅವ್ರಿಗೆ ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಏನು ನಾಳೆ 27ನೇ ತಾರೀಕು ಒಳ ಮೀಸಲಾತಿ ಆದ್ರೆ ನಿಜವಾಗಲೂ ಅವರಿಗೆ ತುಂಬಾ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಏನು ಒಳ ಮೀಸಲಾತಿಯಿಂದ ಸುಮಾರು ಬ್ಯಾಕ್ಲಾಗ್ ಹುದ್ದೆಗಳು ಸುಮಾರು 5ರಿಂದ 6,000 ಜನಕ್ಕೆ ಏನು ಉದ್ಯೋಗಗಳನ್ನ ಕೊಡ್ತಕ್ಕಂತ ಒಂದು ಇದು ಒಳ ಮೀಸಲಾತಿ. ಆದ್ರೆ ಕೆಲವೊಂದು ಪಟ್ಟದಪ್ಪ ಅವ್ರನ್ನ ಏನಂತ ಕರಿಬೇಕಂದ್ರೆ ನಿಜವಾಗ್ಲೂ ಈ ಮಾದಿಗರಿಗೆ ನಿಜವಾಗ್ಲೂ ಅವರು ಯಾವುದೇ ರೀತಿ ಅವ್ರಿಗೆ ಅನ್ಯಾಯ ಆಗ್ಬೇಕಂತ ಕೆಲವ ಸಚಿವರುಗಳು ಇದನ್ನ ಸಿದ್ದರಾಮಯ್ಯ ಅವರಿಗೆ ಹೇಳಿ ನಿಲ್ಸುವಂತ ಒಂದು ಅವರಿಗೆ ತಲೆ ತುಂಬುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ 35 ವರ್ಷಗಳಿಂದ ಈ ಮಾದಿಗರು ಏನು ಹೋರಾಟ ಮಾಡಿರೋದ್ರಿಂದ ಇವತ್ತು ನೀವೆಲ್ಲ ಚೆನ್ನಾಗಿದ್ದೀರಾ. ನಾವು ಚೆನ್ನಾಗಿರೋದು ಬೇಡವಾ? ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಏನು ಒಂದು ಎಕ್ಸಾಮ್ ಬರ್ದು ಅದರಲ್ಲಿ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬಾರ್ದಾ? ಅದನ್ನ ಕೇಳುತ್ತಪ್ಪ. ಅದರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋ ವಿಚಾರ ಏನಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಮಾದಿಗ ಏನು ಸಂಘಟನೆಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಈ ದಿನ ಒಂದು ಮೆಮೊರಿಯಂ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಕ್ಕಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಏನು ಮುಖ್ಯಮಂತ್ರಿಗಳು 27ನೇ ತಾರೀಕು ಘೋಷಣೆ ಮಾಡಿದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು. ಇಲ್ಲ ಅಂದ್ರೆ ನಿಜವಾಗಲೂ ನಾವು ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಮಾದಿಗ ಸಂಘಟನೆಗಳಿದೆಯೋ ನಿಜವಾಗ್ಲೂ ನಿಮ್ಗೆ ಬಹಿಷ್ಕಾರ ಹಾಕುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ನೀವು ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ಳುತ್ತೇವೆ. ಕೆ ಕೃಷ್ಣಮೂರ್ತಿ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಗೂ ನಗರ ಪ್ರಾಧಿಕಾರ ಮಾಜಿ ಅಧ್ಯಕ್ಷರು ಚಿಕ್ಕಬಳ್ಳಾಪುರ.